ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತೋರಿಸ್ತಾ ಇರುವಂಥ ವೀಡಿಯೋದಲ್ಲಿ ಆರೋಹಳ್ಳಿ ಹತ್ರ ಇರುವಂಥ ಈ ಒಂದು ಮೆಡಿಟೇಷನ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ಪಿರಮಿಡ್ ವ್ಯಾಲಿ ಅಂತ. ಈ ಒಂದು ಸೆಂಟರು ಆರೋಹಳ್ಳಿಯಿಂದ ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಅರೌಂಡ್ ಒಂದು 25 ಕಿಲೋಮೀಟರ್ ಇರ್ಬೋದು. ಸೊ ತುಂಬ ಒಂದು ಒಳ್ಳೆಯ ರೀತಿಯ ವಾತಾವರಣ, ಪ್ರಕೃತಿಯ ಒಂದು ವಾತಾವರಣ ಅಂತ ಹೇಳ್ಬೋದು. ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಒನ್ ಡೇ ಯೂಶ್ವಲಿ ನೀವು ಒಂದು ಸಲ ಹೋಗಿ ಬನ್ನಿ. ಯಾರೆಲ್ಲ ಹೋಗಿಲ್ಲ ಇದುವರೆಗೂ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ. ಇದರಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ. ಓನ್ಲಿ ಪಾರ್ಕಿಂಗ್ ಫೀಸ್ ಬಿಟ್ಟು ನಿಮಗೆ ಒಳಗಡೆ ಇರುವಂಥ ಯಾವುದೇ ಸೆಂಟ್ರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ ಬನ್ನಿ, ಎಲ್ಲರೂ ಒಂದು ಸಲ ನೋಡಬೇಕಾದಂಥ ಪ್ಲೇಸ್ ಇದು. ಸುಮಾರು ಆರೋಹಳ್ಳಿ ಮತ್ತು ಕನಕಪುರ ಈ ಒಂದು ಮೇನ್ ರೋಡಲ್ಲಿ ಇದೆ. ಅದು ಬೆಂಗಳೂರು ಮತ್ತು ಆರೋಹಳ್ಳಿ ಅಂತಿರಲ್ಲ, ಆ ರೋಡಲ್ಲಿ ಕಗ್ಲಿಪುರ ನೆಕ್ಸ್ಟ್ ಬಂದರೂ ಸಿಗುತ್ತೆ ನಿಮಗೆ, ಅಥವಾ ಆರೋಹಳ್ಳಿಯಿಂದ 3-4 ಕಿಲೋಮೀಟ್ರು ಟುವರ್ಡ್ಸ್ ಬೆಂಗಳೂರು ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಏನಂದರೆ ಈ ಪ್ಲೇಸ್ನ ವಿಶೇಷತೆ ಏನಂತಂದರೆ ಇಲ್ಲಿ ಒಂದು ಮೆಡಿಟೇಷನ್ ಸೆಂಟ್ರ್ ಇದೆ. ಸೊ ಮೆಡಿಟೇಷನ್ ಎಲ್ಲರೂ ಮಾಡ್ತಾರೆ, ಬಟ್ ಮೆಡಿಟೇಷನ್ ಮಾಡಬೇಕಾದ್ರೆ ಏನು ಅಂದರೆ ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ ಆ ಪವರ್ ಜಾಸ್ತಿ ಇರುತ್ತೆ, ಮೆಡಿಟೇಷನ್ ಪವರ್ ಜಾಸ್ತಿ ಇರುತ್ತೆ. ಆದ್ದರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸುಮಾರು ಜನ ಎಲ್ಲೆಲ್ಲೋ ಹೋಗಿ ಏನೇನೋ ದುಡ್ಡುಗಳನ್ನ ಖರ್ಚು ಮಾಡ್ತಾರೆ ಬೆಂಗಳೂರಲ್ಲಿ ಹೋಗಿ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ. ಬಟ್ ಇಲ್ಲೊಂದು ಸಲ ಬಂದು ಈ ಒಂದು ಸೆಂಟರ್ನ ಒಂದು ವಿಸಿಟ್ ಮಾಡಿ ನೋಡಿ, ಇದರಲ್ಲಿ ಏನೇನೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಅಂತ. ಸೊ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಸ್ಟ್ರೆಸ್ಫುಲ್ ಲೈಫ್ನ ಯಾರು ಲೀಡ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಹಾಗೆ ಹೋಗ್ತಾ ಮುಂದೆ ಹೋಗೋಣ, ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ನಾವು ಹೋದಾಗ ಜೂನಲ್ಲಿ ಹೋಗಿದ್ದಿದ್ವಿ ನಾವು. ನೋಡಿ ಅಲ್ಲಿ ಒಂದು ಫ್ಲೋಯಿಂಗ್ ವಾಟರ್ ಇದೆ ಮತ್ತು ಒಂದು ಬ್ರಿಡ್ಜ್ ಇದೆ. ಫ್ಲೋಯಿಂಗ್ ವಾಟರ್ ಅಲ್ಲ, ಆ್ಯಕ್ಚುಲಿ ಇದು ಕಾನ್ಸ್ಟೆಂಟ್ ವಾಟರ್ ನಿಂತಿರುತ್ತೆ. ನೆಕ್ಸ್ಟ್ ಬಂದು ಅಲ್ಲೇ ನೋಡಿ ಆರಾಮಾಗಿ ಗ್ರೀನರಿ ಏರಿಯಾ ಇದೆ, ಫುಲ್ಲು ಗ್ರೀನ್ ಇದೆ. ಸೊ ನೋಡಿ ನಾಯಿ ಎಷ್ಟು ಆರಾಮಾಗಿ ಮಲಗಿದೆ ಬ್ರಿಡ್ಜ್ ಮೇಲೆ. ಯಾರು ಕೂಡ ಇಲ್ಲಿ ಅನಿಮಲ್ಸ್ಗೆ, ಬರ್ಡ್ಸ್ಗೆ ಯಾವ ರೀತಿ ಯಾರು ಕೂಡ ಹಾರ್ಮ್ಫುಲ್ ಇಲ್ಲ, ಅಂದರೆ ಯಾರು ಕೂಡ ಏನೂ ಇಲ್ಲ, ಪೀಸ್ಫುಲ್ಲಾಗಿದೆ ಅಂತ ತೋರಿಸ್ತಾ ಇದೆ ವಾತಾವರಣ. ಸೊ ಇಲ್ಲಿ ಒನ್ ಡೇ ನೀವು ಅರೌಂಡ್ 2-3 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲೊಂದು ಗೋಶಾಲ ಅಂತ ಇದೆ. ಈ ಗೋಶಾಲದಲ್ಲಿ ಮಜ್ಜಿಗೆ ಸಿಗುತ್ತೆ ನಿಮಗೆ. ನೆಕ್ಸ್ಟು ಇಲ್ಲಿ ಕೊಡ್ತಾರೆ ಮಜ್ಜಿಗೆ, ಮತ್ತು ಯೂಶ್ವಲಿ ಹಸುಗಳೆಲ್ಲ ಸಾಕ್ತಾ ಇದ್ದಾರೆ. ಇಲ್ಲಿಂದ ನಮಗೆ ಒಂದು ಫ್ರೀ ಫುಡ್ ವ್ಯವಸ್ಥೆ ಕೂಡ ಇದೆ. ಯೂಶ್ವಲಿ ಆಫ್ಟರ್ನೂನ್ ಅದು ಲಂಚ್ನ ಅರೇಂಜ್ ಮಾಡಿಸ್ತಾರೆ. ನೀವು ಫ್ರೀಯಾಗಿ ಇರುತ್ತೆ, ಬಟ್ ನೀವು ಏನಾದರೂ ನೀವು ಗಿಫ್ಟ್ ಕೊಡೋಂಗಿದ್ರೆ, ಅಂದರೆ ಇನ್ ದ ಫಾರ್ಮ್ ಆಫ್ ಅಮೌಂಟಲ್ಲಿ ಕೊಡೋಂಗಿದ್ರೆ ಕೊಡ್ಬೋದು. ಅವ್ರು ಫೋರ್ಸ್ಫುಲಿ ಹೇಳಲ್ಲ, ಕೊಡೋಂಗಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಇದೊಂದು ಶಾಪಿಂಗ್ ಸೆಂಟ್ರ್ ಕೂಡ ಇರುತ್ತೆ. ಯೂಶ್ವಲಿ ಎಲ್ಲ ಕಡೆ ಇದ್ದಂಗೆ ಇದೆ, ಬಟ್ ಅದು ನಿಮ್ಮ ಇಷ್ಟ. ಮತ್ತು ಬ್ರಿಡ್ಜಿಂದ ನೆಕ್ಸ್ಟು ಆ ಕಡೆ ಈ ಕಡೆ ಒಂದು ಬ್ರಿಡ್ಜ್ ಆದಮೇಲೆ ನೆಕ್ಸ್ಟು ಒಂದು ಪಿರಮಿಡ್ ಅಂತ ಇದೆ. ಅದರಲ್ಲಿ ಮೊಬೈಲ್ ಅಲೋ ಇಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಮೊಬೈಲ್ ಯೂಶ್ವಲಿ ಅಲೋ. ಅಲ್ಲಿ ಏನಂದರೆ ಒಳಗಡೆ ಮನುಷ್ಯನಿಗೆ ಮೊಬೈಲ್ ಇಲ್ಲದೇ ಇರೋದೇ ಒಂದು ಒಳ್ಳೇದಂತಲೇ ಹೇಳ್ಬೋದು ಆ ಪ್ಲೇಸಲ್ಲಿ. ಸೊ ಒಂದು ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಮೊಬೈಲ್ ಒಳಗಡೆ ಹೋದರೆ ಅಲ್ಲಿ ನಿಮಗೆ ಎಷ್ಟು ನಿಮಿಷ ಮಾಡ್ತೀರೋ ಅಷ್ಟು ನಿಮಿಷದವರೆಗೂ ನಿಮ್ಗೆ ಒಂದು ಮೆಡಿಟೇಷನನ್ನು ಪ್ಲೀಸೆಂಟ್ ಮ್ಯೂಸಿಕಲ್ಲಿ ಒಂದು ಮೆಡಿಟೇಷನ್ ಮಾಡಿಸ್ತಾರೆ. ಎಲ್ಲ ಮರೆತು ನಿಮ್ಮ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಸ್ತಾರೆ. ಅದಾದಮೇಲೆ ನೋಡಿ ಈಚೆ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ಹತ್ರ ನೋಡಿ ಸುತ್ತ ಗ್ರೀನರಿ ಏರಿಯಾ ಇದೆ, ನೀವು ಕೂತ್ಕೋಬೋದು, ಮಾತಾಡ್ಬೋದು. ನೋಡಿ ಸುತ್ತ ನೋಡ್ತಾ ಹಾಗೇ ಒಂದು ಕಣ್ಣಿಗೆ ಒಂದು ರೀತಿ ಏನು ಹೇಳಿದ್ರೆ ಗ್ರೀನರಿ ನೋಡಿದ್ರೆ ಕಣ್ಣುಗಳಿಗೆ ಅದೊಂದು ಥೆರಪಿ ಅಂತ ಹೇಳ್ತಾರೆ, ಗ್ರೀನ್ ಥೆರಪಿ. ಅದಂತೂ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಏನು ಸರ್ ಇದು ತುಂಬ ಬೋರಿಂಗ್ ಅಂತ ಅನ್ಕೋಬೋದು, ಆದರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಬೋಟಿಂಗ್ ವ್ಯವಸ್ಥೆ ಇದೆ. ಅದೊಂದು ಸ್ಮಾಲ್ ಕೆರೆ, ಅಲ್ಲೊಂದು ಬೋಟಿಂಗ್ ಚೆನ್ನಾಗಿದೆ, ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಈ ಒಂದು ಪ್ಲೇಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.